Easy and slow English. Today's portion is about some basic ideas of English. ಇಂಗ್ಲಿಷ್ನಲ್ಲಿ ನಾವು ಬರೆಯುವಾಗ ಸ್ವಲ್ಪ ಬೇಸಿಕ್ ಐಡಿಯಾಸ್ ನಮಗೆ ಗೊತ್ತಿರಬೇಕು. ಅದರ ಬಗ್ಗೆ ಇವತ್ತದು ಕ್ಲಾಸ್. ನೋಡಿ ಅಂತಂದ್ರೆ ವೆನ್ ಯು ರೈಟ್ ಇಂಗ್ಲಿಷ್ ದ ನೇಮ್ಸ್ ಶುಡ್ ಆಲ್ವೇಸ್ ಬಿ ಸ್ಟಾರ್ಟಿಂಗ್ ವಿತ್ ಕ್ಯಾಪಿಟಲ್ ಲೆಟರ್ಸ್. ಒಂದು ಸೆಂಟೆನ್ಸ್ ಎಂದಾದರೂ ನಾವು ಬರೆಯುವಾಗ ಅದರಲ್ಲಿ ಒಂದು ಹೆಸರು ಇದ್ದರೆ ಆ ಹೆಸರಿನದು ಫಸ್ಟ್ ಲೆಟರ್ಸ್ ಯಾವಾಗಲೂ ಕ್ಯಾಪಿಟಲ್ ಇರಲೇಬೇಕು. ಆ ನೇಮ್ಸ್ ಯಾವುದಂದ್ರೆ ಇಟ್ ಮೇ ಬಿ ನೇಮ್ಸ್ ಆಫ್ ಎ ಪರ್ಸನ್, ನೇಮ್ ಆಫ್ ಪ್ಲೇಸಸ್, ನೇಮ್ ಆಫ್ ಮಂತ್ಸ್ ಆ್ಯಂಡ್ ವೀಕ್ಸ್, ನೇಮ್ ಆಫ್ ಬ್ರ್ಯಾಂಡ್ ಆ್ಯಂಡ್ ಪ್ರಾಡಕ್ಟ್ ನೇಮ್ಸ್, ನೇಮ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಗ್ರೂಪ್ಸ್, ನೇಮ್ ಆಫ್ ಫೆಸ್ಟಿವಲ್ಸ್, ನೇಮ್ ಆಫ್ ಸೆಲೆಸ್ಟಿಯಲ್ ಬಾಡೀಸ್. ಇದೇ ಥರ ಹೆಸರು ಬರುವಾಗ ಒಬ್ಬ ವ್ಯಕ್ತಿಯದು ಹೆಸರು ಇರ್ಬೋದು, ಇಲ್ಲಾದರೆ ಒಂದು ಜಾಗ ಪ್ಲೇಸ್ ಇರ್ಬೋದು, ಇಲ್ಲಾದರೆ ಮಂತ್ಸ್ ವೀಕ್ಸ್ ಅದನ್ನೆಲ್ಲ ನಾವು ನೇಮ್ಸ್ ಬರೆಯುವಾಗ ಜನವರಿ ಫೆಬ್ರವರಿ ಅಲ್ಲಾದರೆ ಸಂಡೇ ಮಂಡೇ ಎಲ್ಲ ಬರೆಯುವಾಗ, ಅಲ್ಲಾದರೆ ಬ್ರ್ಯಾಂಡ್ ಆ್ಯಂಡ್ ಪ್ರಾಡಕ್ಟ್ ನೇಮ್ಸ್ ಏನಾದರೂ ಬ್ರ್ಯಾಂಡಿನ ವಿಷಯ ಬರೆಯುವಾಗ, ಅಲ್ಲಾದರೆ ಏನಾದರೂ ಪ್ರಾಡಕ್ಟಿನ ನೇಮ್ಸ್ ಎಲ್ಲ ಬರೆಯುವಾಗ, ಇಲ್ಲಾದರೆ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ ಹಿಂದಿ ಕನ್ನಡ ಸೈನ್ಸ್ ಆಗೆಲ್ಲ ಹೇಳ್ತೀರಲ್ಲ ಅದೇ, ಅದರ ಗ್ರೂಪ್ಸ್, ಇಲ್ಲಾದರೆ ಫೆಸ್ಟಿವಲ್ಸ್ ಹಬ್ಬಗಳು, ಅಲ್ಲಾದರೆ ಸೆಲೆಸ್ಟಿಯಲ್ ಬಾಡೀಸ್ ಅಂದರೆ ಸನ್ ಮೂನ್ ಸ್ಟಾರ್ಸ್ ಅದೇ ಥರ ಹೀಗೆಂದು ಬರೆಯುವಾದರೆ ಸಹ ಅದನ್ನ ನೇಮ್ ಬರೆಯುವಾಗ ನಾವು ಸ್ಟಾರ್ಟಿಂಗ್ ಲೆಟರ್ ಕ್ಯಾಪಿಟಲ್ ಮಾಡಬೇಕು. ಅದನ್ನ ಎಕ್ಸಾಂಪಲ್ಸ್ ಆಗಿ ನೋಡಿ, ಶರಣ್ಜಿತ್ ವೆಂಟ್ ಟು ಮ್ಯಾಂಗ್ಳೂರ್. ಶರಣ್ಜಿತ್ ಅನ್ನು ಹೇಳುವಾಗ ಎಸ್ ಒಂದು ಹೆಸರಾಗಿದೆ, ಶರಣ್ಜಿತ್ ಹೆಸರು, ಸೊ ಎಸ್ ಕ್ಯಾಪಿಟಲ್. ಅದೇ ಥರ ವೆಂಟ್ ಟು ಮ್ಯಾಂಗ್ಳೂರ್ ಒಂದು ಪ್ಲೇಸ್ ಆಗಿದೆ, ಸೊ ಎಂ ಕ್ಯಾಪಿಟಲ್. ನೆಕ್ಸ್ಟ್, ಬ್ಯಾಂಗ್ಳೂರ್ ಈಸ್ ಆನ್ ಎಲೆಕ್ಟ್ರಾನಿಕ್ ಸಿಟಿ. ಬ್ಯಾಂಗ್ಳೂರ್ನ ಹೇಳುವಾಗ ಅದೊಂದು ಪ್ಲೇಸ್ ಆಗಿದ್ದು, ಸೊ ಬಿ ಕ್ಯಾಪಿಟಲ್. ಎಲೆಕ್ಟ್ರಾನಿಕ್ ಸಿಟಿನ ಹೇಳುವಾಗ ಅದೊಂದು ಸ್ಪೆಸಿಫಿಕ್ ಆಗಿ ಒಂದು ಸಿಟಿಗೆ ಹೇಳಿದೆ, ಅದಕ್ಕಾಗಿ ಈ ಕ್ಯಾಪಿಟಲ್. ಇದೇ ಥರ ನಾವು ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿದರೆ ನಮಗೆ ಇಂಗ್ಲೀಷ್ಗೆ ಮಾರ್ಕ್ ಸ್ಕೋರ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಮತ್ತು ಓನ್ ಬರೆಯುವಾಗ ಕೆಲವು ಮಕ್ಕಳೆಲ್ಲ ಓನ್ ಆಗಿ ಇಂಗ್ಲೀಷ್ ಬರೀತದೆ, ಒಂದು ಎಸ್ಸೆ ಬರೆಯುವಾಗ ಹಾಗೆಲ್ಲ. ಸೊ ಇದೆಲ್ಲ ಸ್ವಲ್ಪ ಒಂದು ಕೇರ್ಫುಲ್ ಆಗಿದರೆ ಅದು ತಪ್ಪಿಲ್ಲದೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಯಾವುದಂದರೆ, ಇಫ್ ದ ನೇಮ್ ಹ್ಯಾಸ್ ಮೋರ್ ದ್ಯಾನ್ ಸಿಂಗಲ್ ವರ್ಡ್, ಒಂದು ಪದಕ್ಕಿಂತ ಜಾಸ್ತಿ ವರ್ಡ್ಸ್ ಒಂದು ವರ್ಡ್ನಲ್ಲಿ ಒಂದು ನೇಮಿನಲ್ಲಿ ಇದ್ದರೆ ಈಚ್ ವರ್ಡ್ ಸ್ಟಾರ್ಟಿಂಗ್ ವಿತ್ ಕ್ಯಾಪಿಟಲ್ ಲೆಟರ್. ಎಕ್ಸಾಂಪಲ್ ನೋಡಿ, ಡೀನ್ ಜಾಸನ್ ಲೋಬೋ, ಇದು ಒಂದು ಮಗುವಿನ ಹೆಸರು. ಇದರಲ್ಲಿ ಡೀನ್ ಡಿ ಕ್ಯಾಪಿಟಲ್, 3 ಪದಗಳುಂಟು. ಡೀನ್ ಡಿ ಕ್ಯಾಪಿಟಲ್, ಜಾಸನ್ ಜೆ ಕ್ಯಾಪಿಟಲ್, ಲೋಬೋ ಎಲ್ ಕ್ಯಾಪಿಟಲ್. ಹಾಗೆ ಪ್ರಾಕ್ಟೀಸ್ ಮಾಡಬೇಕು, ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದರೆ ಇದೆಲ್ಲ ಸುಲಭವಾಗುತ್ತದೆ. ನೆಕ್ಸ್ಟ್, ಈಚ್ ಸೆಂಟೆನ್ಸ್ ಈಸ್ ಎಂಡಿಂಗ್ ವಿತ್ ಎ ಫುಲ್ ಸ್ಟಾಪ್. ಒಂದು ಸೆಂಟೆನ್ಸ್ ಎಂದರೆ ಅದಕ್ಕೆ ಪೂರ್ಣವಾಗಿ ಅರ್ಥ ಬರಬೇಕು. ಹಾಗೆ ಒಂದು ಸೆಂಟೆನ್ಸ್ ಮುಗಿದ ತಕ್ಷಣ ಅಲ್ಲಿ ಒಂದು ಫುಲ್ ಸ್ಟಾಪ್ ಡಾಟ್ ಹಾಕಬೇಕು. ಇಲ್ಲಿ ನೋಡಿ ಎಕ್ಸಾಂಪಲ್, ಮೈ ಎಕ್ಸಾಮ್ ಈಸ್ ಓವರ್. ಇದೊಂದು ಎಕ್ಸಾಮ್ ಮುಗಿದ ವಿಷಯ ಹೇಳಿದೆ, ಸೊ ಅದು ಅರ್ಥಪೂರ್ಣಕವಾದ ಒಂದು ಸೆಂಟೆನ್ಸ್ ಆಗಿ ಬಂದಿದೆ. ಸೊ ಹೀಗೆ ಬರುವಾಗ ಅದು ಫುಲ್ ಸ್ಟಾಪ್ ನಾವು ಕೊಡಲೇಬೇಕು. ಆಫ್ಟರ್ ಫುಲ್ ಸ್ಟಾಪ್ ನೆಕ್ಸ್ಟ್ ಸೆಂಟೆನ್ಸ್ ಸ್ಟಾರ್ಟಿಂಗ್ ವಿತ್ ಕ್ಯಾಪಿಟಲ್ ಲೆಟರ್. ಫುಲ್ ಸ್ಟಾಪ್ ಮುಗಿದಿದೆ, ಒಂದು ಸೆಂಟೆನ್ಸ್ ಆಯಿತು, ಫುಲ್ ಸ್ಟಾಪ್ ಕೊಡುವಾಗ ಒಂದು ಸೆಂಟೆನ್ಸ್ ಆಗಿತ್ತು. ನೆಕ್ಸ್ಟ್ ಸೆಂಟೆನ್ಸ್ ಸ್ಟಾರ್ಟ್ ಮಾಡುವಾಗ ಕ್ಯಾಪಿಟಲ್ ಲೆಟ್ರಲ್ಲಿ ಸ್ಟಾರ್ಟ್ ಮಾಡಬೇಕು. ಇದೇ ಥರ ನಾವು ಗಮನವಿಟ್ಟು ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದರೆ ಇಂಗ್ಲೀಷ್ನಲ್ಲಿ ನಮಗೆ ತುಂಬ ಮಿಸ್ಟೇಕ್ಗಳು ಗ್ರಾಮರ್ ಲೆಕ್ಕದಲ್ಲಿ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯವಾಗುತ್ತದೆ. ಇದೇ ಥರ ಪ್ರಾಕ್ಟೀಸ್ ಮಾಡಿ ಮತ್ತು ನಿಮಗೆ ಪರಿಚಯದವರಿಗೆಲ್ಲ ಇದು ಶೇರ್ ಮಾಡಿಕೊಡಿ. ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ನೀವು ಇದು ಸಬ್ಸ್ಕ್ರೈಬ್ ಮಾಡುವಾಗ ಒಂದು ವಿಷಯ ಅಂದರೆ, ನಾನು ಯಾವಾಗಲೂ ಕ್ಲಾಸ್ ಮಾಡುವಾಗ ಅಪ್ಲೋಡ್ ಮಾಡುವಾಗ ಡೈರೆಕ್ಟ್ ನಿಮಗೆ ಅದು ಗೊತ್ತಾಗ್ತದೆ. ಓಕೆ, ಸೊ ಹಾಗೆ ಒಂದೊಂದು ದಿನ ಇದೇ ಥರ ಪ್ರಾಕ್ಟೀಸ್ ಮಾಡಿ ಕಲಿಯುವಾಗ ನಿಮಗೆ ಇಂಗ್ಲೀಷ್ನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಬರುತ್ತದೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ. ಧನ್ಯವಾದಗಳು.